ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ನಮ್ಮ ಆರ್ ಸಿ ಬಿ ಫೈನಲಿ ಹೋಮ್ ಗ್ರೌಂಡ್ನಾಗ ಗೆದ್ದಾಯ್ತು. ಇನ್ನು ನಮ್ಮ ಆರ್ ಸಿ ಬಿ ಹಿಡಿಯೋರಿಲ್ಲ ಹೇಳ್ಬೇಕಾದಂಗೆ ಹೇಳ್ಬೋದು. ಎದಕ್ಕೆ ನಮಗಿರೋ ಒಂದೇ ಫಾಲ್ಟ್ ಅಂದ್ರೆ ಅದು ಹೋಮ್ ಗ್ರೌಂಡ್ನಾಗ ಇನ್ನು ಗೆದ್ವಿ ಅಂದ್ರೆ ನಾವು ಬೇರೆ ಲೆವೆಲ್ ಹೋಗ್ತೀವಿ. ಸೊ ಅಷ್ಟು ಹೆವಿ ಅವ್ರು ಹೋಗೋದು ಬೇಡ. ಸೊ ಇವತ್ತಿನ ಮ್ಯಾಚಿನ ಕಡೆ ಬರೋನು ಏನಪ್ಪ, ಇವತ್ತಿನ ಮ್ಯಾಚ್ ಹತ್ರ ಅನ್ಕೊಂಡಿತ್ತು. ಸೊ ನಾನು ನಿಮಗೆ ಮೊದಲೇ ನನ್ನ ಪ್ರಿವ್ಯೂ ವಿಡಿಯೋದಾಗ ಹೇಳ ನನಗೆ ಒಳ್ಳೆ ಫೀಲಿಂಗ್ ಬರ್ಲತ್ತಿ. ಇವತ್ತು ಹೋಮ್ ಗ್ರೌಂಡ್ ಪಕ್ಕ ಗೆಲ್ತಾರೆ ಆರ್ ಸಿ ಬಿ ಅವ್ರದ್ದು ಹೇಳಿದ್ದೆ. ಸೊ ಹಂಗೆ ಗೆದ್ರು. ಎದಕ್ಕಾರ ನನಗೆ ಆ ಪರಿ ಒಂಥರ ಫೀಲಿಂಗ್ ಬಂದಿತ್ತು ಇವತ್ತು ಗೆಲ್ತಾರೆ ಗುರು, ಏನು ಹಂಚ್ಕಿಲ್ಲತ್ತೆ. ಎದಕ್ಕಾರ ಪಿಚ್ಚು ಬೇರೆ ಥರ ಕೊಟ್ಟಿದ್ರು ಇವತ್ತು. ನೀವು ನೋಡ್ಬೋದು ಇವತ್ತು ಯಾರು ನೋಟಿಸ್ ಮಾಡಿರಲ್ಲ ಗೊತ್ತಿಲ್ಲ, ಇವತ್ತಿನ ಪಿಚ್ನಾಗ ಹೆವಿ ಬೌನ್ಸ್ ಇತ್ತು. ಬರೀ ಎಡ್ಜ್ ಬಡ್ಬಡ್ ಹಿಂದೆ ಹೊಂಟಿದ್ದು. ಆದ್ರೆ ಹಿಂದಿನ ಮ್ಯಾಚ್ನಾಗ ಇತ್ತು ಮಂಡಿ ತೆಳಗೆ ಬರ್ತಿದ್ದು ಬಾಲ್ ಎಲ್ಲ ಕಾಲಿಂಗ್ ಕೆಳಗೆ ಬರ್ತಿದ್ವು. ಆರ ಬಾಲ್ ಮುಂದಕ್ಕೆ ಹೋಗಿರ್ಲಿಲ್ಲ, ಯಾರು 6 ಹೊಡ್ಯಾಕ 4 ಹೊಡ್ಯಾಕ ಬರ್ತಿರ್ಲಿಲ್ಲ. ಇವತ್ತಿನ ಪಿಚ್ ಸೀದಾ ಏನ ನಿಮ್ಗೆ 200 ಪಕ್ಕ ಎಕ್ಸ್ಪೆಕ್ಟ್ ಮಾಡ್ತಿರತ್ತೆ. ಸ್ಟೇಟ್ ಟು ಸ್ಟೇಟ್ ನಾನು ಹೇಳ್ದಾಗ ಅಥವಾ ಒಟ್ಟು 200+ ರನ್ ಬಂದು 205 ರನ್ ಹೊಡೆದ್ರು ಆರ್ ಸಿ ಬಿ ಅವರು. ಸೊ ಅದ್ರೊಳಗೆ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ಮರ್ಯಾಕೆ ಹೋಗ್ಬಾರ್ದು. ನಮ್ಮ ಕಿಂಗ್ ಕೊಹ್ಲಿ ಹೆಂಗೆ ಹೊಡೆದಂಗಿದ್ರಿ ಒಟ್ಟು ಆರ್ದವ್ರು ನಮಗೆ ನೆನಪಿಸ್ಕೋಬೇಕು. ಬೆಂಗಳೂರು ನಮ್ಗೆ ಹಿಂಗೆ ಹೊಡೆದಿದ್ರು ಕೊಹ್ಲಿ ಐತೆ 70 ರನ್ ಹೊಡಿತಾರೋ. ಈ ಕಡೆ ನಮ್ಮ ಪಡಿಕಲ್ಲಣ್ಣ ನೀವು ಅಂದ್ರೆ ನಾನು ನಿಮ್ಮ ಜೋಡನತ್ತೆ ಒಟ್ಟು ಇವ್ರು ಬಾರ್ಸ್ಲಾಗ್ತಾರೆ. ಈಗ ಆರ್ ಸಿ ಬಿಗೆ ಅಂದ್ರೆ ಇವ್ರು ಮೊದಲೇ ಐತ್ ಬಿಡು. ಕೊಹ್ಲಿ ಅವರು ಆರ್ ಸಿ ಬಿಗೆ ಫಸ್ಟ್ ಹೈ ಸ್ಕೋರರ್ ಅಂದ್ರೆ ಸೆಕೆಂಡ್ ನಮ್ಮ ಪಡಿಕಲ್ ಅವ್ರದಾರ. ಸೊ ಇವ್ರ ಕನ್ಸಿಸ್ಟೆನ್ಸಿ ಮ್ಯಾಚ್ ಟು ಮ್ಯಾಚ್ ತೋರಿಸ್ಲತ್ತಾರ ಹೇಳ್ಬೋದು. ಮೊನ್ನೆ ಪಂಜಾಬ್ ಮೇಲೂ ಸೂಪರಾಗಿ ಆಡಿದ್ರು, ಮತ್ತು ಇವತ್ತು ಆರ್ದವ್ರ ಮೇಲೆ ಅದನ್ನ ಕಂಟಿನ್ಯೂ ಮಾಡಿದ್ರು. ಸೊ ಸಖತ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. ಈ ಕಡೆ ಓಪನಿಂಗ್ಗಳು ನಮ್ಮ ಸಾಲ್ಟ್ ಅಣ್ಣ ಮತ್ತು ಕೊಹ್ಲಿ ಅವ್ರು ಬರ್ತಾರಲ್ಲ, ಸಾಲ್ಟ್ ಅಣ್ಣ ಹೊಡಿತಾರೋ ಸ್ವಲ್ಪ ಔಟ್ ಹಾಕಾರ ಅಷ್ಟ, ಒಂದು 10-11 ರನ್ ಹೊಡೆದ ಔಟ್ ಹಾಕಾರು. ಈಗ ಪಡಿಕಲ್ ಅಣ್ಣ ಮತ್ತು ಕೊಹ್ಲಿ ಅವರು ಒಟ್ಟು 90 ತಗ ಹೋಯ್ತು ಪಾರ್ಟ್ನರ್ಶಿಪ್. ಅಲ್ಲಿ ಇದು ಲಾಸ್ಟಿಗೆ 15 ಓವರಿಗೆ ಇನ್ನೇ ಹೊಡಿಬೇಕನ್ನೋ ಟೈಮಿಗೆ ಔಟ್ ಹಾಕೋರು ನಮ್ಮ ಪಡಿಕಲ್ ಅವರು. ಪಡಿಕಲ್ ಔಟ್ ಆಗೋಣ ಯಾರು ಬರ್ತಾರೆ ಸೀದಾ ಇಲ್ಲಿ ಪಡಿಕಲ್ ಔಟ್ ಆಗಿದೆ ಸೀದಾ ಪ್ರಮೋಷನ್ ನಮ್ಮ ಟೀಮ್ ಡೇವಿಡ್ ಅವ್ರನ್ನ ಬಿಡ್ತಾರೆ. ಟೀಮ್ ಡೇವಿಡ್ ಅವರ ತಳಗ್ ಬಂದ್ರೆ ಬಿಡಲ್ಲ, ಇನ್ನು ಮ್ಯಾಲ ಬಂದ್ರೆ ಬಿಡಲ್ಲ, ಇನ್ನು ಮ್ಯಾಲ ಪ್ರಮೋಷನ್ ಕೊಟ್ರೆ ಬಿಡ್ತಾರೆ. ಹಾಕೋದು ಗುದ್ದಿದ್ರ ಅಂತ ಹೇಳ್ಬೇಕು ಆರ್ದವ್ರಿಗೆ. ಮತ್ತು ಈ ಕಡೆ ಕೊಹ್ಲಿ ಅವರು ಔಟ್ ಹಾಕಾರ ಅರ್ಧ ಟೈಮ್ನಾಗ ಹೊಡ್ಲಿಕ್ಕೆ ಹೋಗಿ. ಸೊ ಅವ್ರದಾಗಿಂದ ಈ ಕಡೆ ಯಗದಮ್ ರಜತ್ ಪಡಿದಾರ್ ಬಂದು ಬರ್ತಾರೆ ಗುರು. ಜಿತೇಶ್ ಶರ್ಮಾ ಅವ್ರು ಕಳಿಸ್ತಾರ ಅಂದ್ರೆ ರಜತ್ ಪಡಿದಾರ್ ಬರ್ತಾರೆ ನನ್ನೊಂದಿರ್ಲೈತಿ. ಸೊ ಅವರು ಅದೇ ಏನು ಮೈಂಡ್ ಸೆಟ್ ಅಂದ್ರೆ ಲಾಸ್ಟ್ 5 ಓವರ್ಸ್ ಒಳಗೆ ಪ್ರತಿಭೆಲ್ಲ ಹೊಡಿಬೇಕನ್ನೋ ಪ್ಲೇಯರ್ಸ್ಗಳು ಕಳಿಸ್ಬೇಕು. ಅದರ್ವೈಸ್ ನಾ ಬಾಲ್ ನೋಡಿ ಹೊಡಿತು ನಾನು ಪ್ಲೇಯರ್ಸ್ ಬರಬಾರ್ದು 5 ಓವರ್ನಾಗ. ಸೊ ನಮ್ಮ ಪಡಿದಾರ ಯಾವ ಕೈಂಡ್ ಆಫ್ ಬ್ಯಾಟರ್ ಅಂದ್ರೆ ಬಾಲ್ ನೋಡಿ ಹೊಡಿಯೋನು ಬ್ಯಾಟ್ಸ್ಮನ್ಗಳು. ಆದರೆ ಜಿತೇಶ್ ಶರ್ಮಾ ಹಾಗಲ್ಲ, ಬಿದ್ದಿದ್ದು ಬಾಲರ್ ಹೊಡಿಯೋನು ಪ್ಲೇಯರ್. ಅದ್ರ ಸಂಬಂಧ ಇವ್ರನಾಗ ಔಟ್ ಆದ್ರು ರಜತ್ ಪಡಿದಾರ ಅವ್ರು ಆಗಿಂದಾಗ. ಸೊ ಇಲ್ಲಿ ಬರ್ತಾರೆ ಜಿತೇಶ್ ಶರ್ಮಾ ಹಿಂಗೆ ಹೊಡೆದ್ರು. ನಮ್ಮ ಗಲ್ಲಿ ಕ್ರಿಕೆಟ್ ಹ್ಯಾಂಗೆ ಆಡ್ತಾರಲ್ಲ, ಮುಂದೊಮ್ಮೆ ಹಿಂಗೆ ತಿರುಗೋದು ಹೊಡೆದು ಒಟ್ಟೆ ಬಿಕನಾಜ್ ಮಾಡ್ಬೋದಿರ್ತೆ ಹೇಳ್ಬೇಕು. ಬೌಲರ್ಸ್ ಜೋಪ್ರಾ ಆರ್ಚರ್ ಕಾಡಿರ್ತಾರೆ ಅವ್ರಿಗೆ ಒಂದು ಕೆಟ್ಟ ಸಿಟ್ಟು ಬಂದು ಹೊಡಿಬೇಕು. ಜೋಪ್ರಾ ಆರ್ಚರ್ ಐತೆ ಜಿಗಿದು 4 ಹೊಡೆದ. ಸೊ ಆರ್ ಸಿ ಬಿ ಟೋಟಲ್ 205ಕ್ಕೆ ತಂದಿಟ್ರು. ಈ ಕಡೆ ಚೇಸ್ ಮಾಡಕ್ಕೆ ಬರ್ತಿರ್ತಾರ ಆರ್ದವ್ರು ಸಕ್ಕ ಚೇಸ್ ಕೊಟ್ರು. 4 ಪ್ಲೇದಾಗ ಒಂಥರ ಅಂಜಿಸ್ಬಿಟ್ರು ನಮ್ಮನ್ನ ಹೇಳ್ಬೇಕಂದ್ರೆ. ಜೈಸ್ವಾಲು ಈ ವೈಭವ್ ಸೂರ್ಯವಂಶಿ ಏನಂತ ಬರೀ ಎಡ್ಜ್ ಹೋಗು ಒಟ್ಟೆ. ಇವ್ರಿಂದ್ರ ಏನು ಬಂದಿಲ್ಲ ಹೊಡೆದಕ್ಕರೆ ಬ್ರಿಲಿಯಂಟ್ ಇನ್ನಿಂಗ್ಸ್ ಆಡಿದ್ರೆ SS ಜೈಸ್ವಾಲು. ಹೊಡೆದಿದ್ರೊಳಗೆ ಅರ್ಧ ಬರೀ ಹಿಂದೆ ಎಡ್ಜ್ ಆಗೋಗಿ ಯಾವ್ದಂತ ಕರಿ ಅವರೆಲ್ಲ ಹೊಡೆದ್ರು. ಮತ್ತು ಇವ್ರಂತ ಕ್ಲಕ್ಕೊಂಡು ಇವ್ರು ಆರ್ದವ್ರ ಕಡೆ ಸೂಪರಾಗಿ ಪವರ್ ಪ್ಲೇ ಆಗಿದೆ. ಮಿಡ್ಲ್ ಓವರ್ಸಕ ಆಟ ಎಲ್ಲ ಇವ್ರ ಕೈಯಾಗೈತೆ ಬೇಕಾದಂಗ. ಈಗ ಜೈಸ್ವಾಲ್ ಅವ್ರು ಬಿಡ್ಲತ್ತರು, ವೈಭವ್ ಸೂರ್ಯವಂಶಿ ಬಿಡ್ಲತ್ತರು. ಫಸ್ಟ್ನೇ ವಿಕೆಟ್ ತಂದು ಕೊಡ್ತಾರೆ ನಮ್ಮ ಭುವನೇಶ್ವರ್ ಕುಮಾರ್. ನಾನು ನಿಮಗೆ ನಿನ್ನೆ ಮತ್ತೆ ಕೀ ಬ್ಯಾಟರ್ಸ್ ಒಳಗೆ ವೈಭವ್ ಸೂರ್ಯವಂಶಿ, ಭುವನೇಶ್ವರ್ ಕುಮಾರ್ ಇವ್ರ ಬ್ಯಾಟರ್ಸ್ ವಾಚ್ ಔಟ್ ಫಾರ್ ಇದೆ ಪರ್ಫೆಕ್ಟ್. ಇವ್ರನ್ನ ಇವತ್ತು ಯಾರು ವಿಕೆಟ್ ವೈಭವ್ ಸೂರ್ಯವಂಶಿನ ಯಾರು ವಿಕೆಟ್ ತೆಗೆದ್ರು ಭುವನೇಶ್ವರ್ ಕುಮಾರ್. ನಾ ಹೇಳ್ದಂಗೆ ಆಯ್ತಿಲ್ಲ. ಓಕೆ, ಇವ್ರು ಔಟ್ ಹಾಕಾರ ಮುಂದೆ ಇವ್ರ ಈತ ಬಡಿತಿರ್ತಾರೆ ಜೈಸ್ವಾಲ್. ಅವ್ರು ವಿಕೆಟ್ ತೆಗೆದಾರೆ ಇದು ಹ್ಯಾಸಲ್ವುಡ್. ನಾ ಏನು ಹ್ಯಾಸಲ್ವುಡ್ಗೂ ಜೈಸ್ವಾಲ್ಗೂ ಕೀ ಬ್ಯಾಟಲ್ ಇದೆ, ಅವ್ರಿಗೆ ಔಟ್ ಆದ್ರು. ಈಗ ಇವ್ರು 49 ಹೊಡೆದು ಔಟ್ ಆದ್ರು. ಸೊ ಆಟ ಒಂಥರ ಕೈಯಾಗ ಬಂದತ್ತೆ ಅನ್ನೋಟಿಗೆ ರಿಯಾನ್ ಪರಾಗ್ ಬರ್ತಾರೆ. ರಿಯಾನ್ ಪರಾಗ್ ಅವರು ಒಂದು ಸ್ವಲ್ಪ ಹೊಡೆದಿರ್ತಾರೆ ಕರೆ. ಇವ್ರು ಯಾರಿಗೆ ಔಟ್ ಆದ್ರು? ಶ್ರೇಯಸ್ ಶರ್ಮಾ. ನಾ ಏನು ಕೀ ಬ್ಯಾಟಲ್ ಟು ವಾಚ್ ಔಟ್ ಫಾರ್ ಶ್ರೇಯಸ್ ಶರ್ಮಾ ವರ್ಸಸ್ ರಿಯಾನ್ ಪರಾಗ್ ಇದೆ. ಸೊ ರಿಯಾನ್ ಪರಾಗ್ ಪಕ್ಕ ಹಳಕ್ ಬಿದ್ರು. ಸೊ ನಾ ಹೇಳಿದ್ರು 3-3 ಪರ್ಫೆಕ್ಟ್ ಆಗ್ಯಾವ ಇವತ್ತ. ಅವ್ರು ಹೇಳ್ದೆ ಯಾರಿಗಿದೆ ಅವರು ಔಟ್ ಆಗ್ಯಾರು. ಸೊ ಫುಲ್ ಖುಷಿ ಆಯ್ತು ಹೇಳ್ಬೋದು ನನಗ್ರೆ. ಇವಾಗ ರಿಯಾನ್ ಪರಾಗ್ ಔಟ್ ಆಗಿ ಜುರೇಲು ಬಂಗ್ ಹೊಡಿತಾರೆ. ಜುರೇಲು ಒಂಥರ ಬಾಯಿಗೆ ಬರ್ಸಿಟ್ಟಿರತ್ತೆ ಹೇಳ್ಬೇಕು ಮ್ಯಾಚ್ ಅಂತರು. ಏನು ಹೋಪ್ಸ್ ಕಳ್ಕೋದಾಕೈತಿ ಮರ ಏನು ಹೊಡ್ಲಾತ್ರಿ ಈ ಪರಿ
ಎಲ್ಲ ಆರ್ ಬ್ಯಾಟ್ಸ್ಕೊಂಡ್ ಬರ್ದೈತಿ, ಬರೀ ಗುದ್ದೈತಿ. ಆ ನಿತೀಶ್ ರಾಣಾ ಟಂಚಿಕೆ ತಂದಿಟ್ಟಿದ್ರು, ಇವ್ರಿಗೆ ಬೀಸಲಾಯ್ತಿರು. ಸೊ ನಿತೀಶ್ ರಾಮ ಕೃಣಾಲ್ ಪಾಂಡ್ಯ ಅವ್ರ ಬಗ್ಗೆ ಹೇಳಲೇಬೇಕು. ಏನು ಬಾಲಿಂಗ್ ನಮ್ಮ ಕೃಣಾಲ್ ಪಾಂಡ್ಯ ಅವ್ರು ಅಂತರು. ನಿತೀಶ್ ರಾಣಾನು ವಿಕೆಟ್ ತೆಗೆದ್ರು. ಮತ್ತೆ ಯಾರ್ಯಾರು ವಿಕೆಟ್ ಬರಲ್ಲ ನೋಡಿ ಎಲ್ಲಾರು ವಿಕೆಟ್ ಇರೋ ತಂದು ಕೊಡ್ತಾರ. ಒಟ್ಟ ತಗೋರೈತಿ. ಸೊ ಅಂತ ನಮ್ಮ ಕೃಣಾಲ್ ಪಾಂಡ್ಯ ಕ್ಲಚ್ ಗೋಟ್ ಲೆಜೆಂಡ್ ಕೃಣಾಲ್ ಪಾಂಡ್ಯ ಅಂತಾನೆ ಹೆಸರಿಡಬೇಕು ಇವ್ರಿಗೆ. ಒಂದು ವಿಡಿಯೋದ ನಾ ಬೈದಿರ್ನಕರೆ. ಸೊ ಅವ್ರು ಚಲೋ ಬಾರಿ ಆಡಿದ್ರು ಇವತ್ತ, ಅದ್ರ ಬಗ್ಗೆ ಹೊಗಳಬೇಕು ನಾವು, ಒಂದೊಂದು ಮಾತಿಲ್ಲ. ಸೊ ವಿಕೆಟ್ ಬರ್ಲಾರ್ದಾಗ ನಮ್ ಕೃಣಾಲ್ ಪಾಂಡ್ಯ ಅವ್ರು ತಂದು ಕೊಡ್ತಾರೆ, ಅದಂತರೂ ಕರೆ. ಈ ಕಡೆ ರಿಯಾನ್ ಪರಾಗ್ ಔಟ್ ಆಗಿಂದ ಜುರೇಲ್ ಅವ್ರು ಫುಲ್ ಮ್ಯಾಚ್ ಗೆಲ್ಸಕ್ ಬಂದಿರ್ತಾರ. ಸೊ ಸ್ವಲ್ಪ ಔಟ್ ಹಾಕಲ್ಲ ಅಷ್ಟಿಗೆ. ಅದು ಹೆಂಗ ಜಿತೇಶ್ ಶರ್ಮಾ ಅವ್ರು ಹೇಳಿದಕ್ಕೆ ರಿವ್ಯೂ ತಗೊಂಡ್ರು. ಸೊ ಅವಾಗ ಗೆದ್ರು, ಇಲ್ಲಕರ ಅದು ಹಾಕಿರ್ಲಿಲ್ಲ. ಸೊ ಅವ್ರು ಔಟ್ ಆಗಿಂದ ಈ ಕಡೆ ಟೇಲ್ ಶುರು ಆಕತ್ಲ. ಹೆಟ್ಮಾರು ಪಕ್ಕ ಆಡ್ಲಿಲ್ಲ. ಹೆಟ್ಮಾರು ಮುನಿ ಔಟ್ ಆಗಷ್ಟು ಲಗೂಟ. ಈ ಕಡೆ ಬಾಲಿಂಗ್ ಏನ್ ಬ್ಯಾಟಿಂಗ್ ಇದು ಬೌಲರ್ಸ್ಗಳು ಚಾಲೋಕರ್ ಬ್ಯಾಟಿಂಗ್ ಒಳಗ. ಸೊ ಇವ್ರಿಂತ ಆಗಲ್ಲ ಅಂತ ಗೊತ್ತಿರುತ್ತೆ. ಅವಾಗ ಹಬ್ಬ ಉಸಿರು ಬಿಡ್ತೀವಿ. ನಾ ವಿಡಿಯೋ ಬಂದ್ಬಿಡ್ತೀನಿ ಇಲ್ಲ ಹಬ್ಬ ಅವಾಗ ಉಸಿರು ಬಿಟ್ಟಿವಿ ನಾವು. ಇಲ್ಲಕರ ಎಲ್ಲ ಅನ್ನತ್ರಿ ಇದಕ್ಕೆ ನೋಡ್ತೀವಿ ಮ್ಯಾಚ್ ಸೋದ್ರ ಬಂದ್ ಮಾಡಲತ್ರಿ. ನಮ್ಮ ಕಡೆ ಮನ್ಯಾಗ ಟಿವಿ ಅದು ನಮ್ಮ ಮನ್ಯಾಗ ಎಲ್ಲ ಟಿವಿ ಬಂದ್ ಮಾಡಲತ್ರು. ಆರು ಲಾಸ್ಟ್ನೇ ತಕ ಐತಿ, ಮಜಾ ಐತೆ ಆಟ. ಲಾಸ್ಟ್ನೇ ತಕ ಹ್ಯಾಸರ್ವುಡ್ ಭುವನೇಶ್ವರ್ ಕುಮಾರ್ ಬೀತಕ ಆಟ ಐತೆ ಹೇಳಿದ್ದೇನ. ಸೊ ನಮ್ಮ ಹ್ಯಾಸರ್ವುಡ್ ನನ್ನ ಮಾತು ಕೇಳಿಸ್ಕೊಂಡು ಆಟ ಮ್ಯಾಚ್ ತಗೊಂಬಂದ್ರು ಹೊಳ್ಳಿ. ನಮ್ಮ ಮಾತಿಗೆ ಖುಷಿ ಪಡಿಸ್ರ RCB ಫ್ಯಾನ್ಸ್ಗೆಲ್ಲ. ಒಂಥರ ಈಗ ಏನಂತಾರೆ ಸೇವಿಯರ್ ಆಪ್ತ ಮಿತ್ರ ಆಗ್ಯಾರ ಹ್ಯಾಸರ್ವುಡ್ಡಿಗೆ ಅಂತ. ಬ್ಯಾಟಿಂಗ್ ಒಳಗೆ ಮಾನ್ಯ ಅವತ್ತು ಟೀಮ್ ಡಿವೈಡ್ ಆದ್ರೆ ಇವತ್ತು ಬಾಲಿಂಗ್ ಒಳಗೆ ಹ್ಯಾಸರ್ವುಡ್ ಆಪ್ತ ಮಿತ್ರ ಆಗ್ಯಾರ ಇವತ್ತಂದ್ರು ಕರೆ. ಸೊ ಸೆಲ್ಯೂಟ್ ಫಾರ್ ಹ್ಯಾಸರ್ವುಡ್ ಅಂತ ಹೇಳ್ಬೇಕು. ನಮ್ಮ ಇವತ್ತು ಅದು ಬಿಗ್ ಬಾಸ್ ಒಳಗೆ ಕಿಚ್ಚನ್ ಚಪ್ಪಾಳೆ ಅನ್ನೋರ್ತು ಇವತ್ತು ನಾವು ನಮ್ಮ ಶೋದಾಗ ಶಿವನ ಚಪ್ಪಾಳೆ ಎತ್ಕೊಂಡು ನಮ್ಮ ಹ್ಯಾಸರ್ವುಡ್ ಅವರು ಸೂಪರ್ ಆಗಿ ಬಾಲಿಂಗ್ ಮಾಡೋರು, ಬ್ರಿಲಿಯಂಟ್ ಬಾಲಿಂಗ್ ಇವತ್ತು. ಸೊ ಇವ್ರು ಹಿಂಗೆ ನಮ್ಮ RCB ಗೆಲ್ತಾ ಇರ್ಲಿ, ಹಿಂಗೆ ಹ್ಯಾಸರ್ವುಡ್ ಅವ್ರು ಬಾಲಿಂಗ್ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ಟೈಮ್ ವಿಡಿಯೋನ ಮಿಕ್ಸ್ ಆಗಿರೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.